ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮನೆಯವ್ರಿಗೆಲ್ಲರಿಗೂ ಅಮ್ಮನ ಮಾಡಬೇಕು ಅಂದ್ಬಿಟ್ಟು ಸ್ವಾತಿಯವ್ರ ಮನೆಯವ್ರನ್ನ ಕರೆಸಿರ್ತಾಳೆ ರಾಗಿಣಿ. ಆದರೆ ಪದ್ಮ ಅವರು ಚೆಕ್ಕನ್ನು ಇಸ್ಕೊಳ್ಳೋದಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ, ನಿಮಗೆ ಇದ್ರ ಮೇಲೆ ರೈಟ್ಸ್ ಇದೆ, ತಗೊಳ್ಳಿ, ನೀವು ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ತಾನೇ ಸ್ವಾತಿ ಈ ಥರ ಹೋಗಿ ಪೋಸ್ಟರ್ನೆಲ್ಲ ಅಂಟಿಸಿದ್ದು. ಪೋಸ್ಟರ್ ಅಂಟಿಸಿದ್ದಕ್ಕೆ ತಾನೇ ನಂಗೆ ಇಷ್ಟೊಂದು ಒಳ್ಳೆಯದಾಗಿದ್ದು. ನಿಮಗೆ ನಾನು ತುಂಬ ಖುಷಿಯಿಂದ ಕೊಡ್ತಾಯಿದ್ದೀನಿ, ನಿಮ್ಮ ಬಿಸ್ನೆಸ್ಗೆ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ, ತಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಗೀತನೂ ಹೇಳ್ತಾಳೆ, ಅಮ್ಮ ನೀನು ಬಿಸ್ನೆಸ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದಲ್ಲ, ನಿನಗೆ ಮನೆ ಸಿಕ್ಕಿದ್ರೆ ಸಾಲದು, ಅದಕ್ಕೊಂದು ಮರ್ಯಾದೆನ ನಾವು ಗಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಿದ್ಯಲ್ಲ. ಈಗ ನಿನಗೆ ಆ ಮರ್ಯಾದೆ ಗಳಿಸೋಕ್ಕೆ ಒಂದು ರೈಟ್ ಪ್ಲೇಸ್ ಅಂತ ಅಂದ್ಕೋ. ನೀನು ಫಸ್ಟ್ ಈ ದುಡ್ಡು ಇಸ್ಕೊಳ್ಳಮ್ಮ, ನಿನ್ನ ಬಿಸ್ನೆಸ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಸ್ವಾತಿಯವ್ರ ಅಜ್ಜಿ ಹೇಳ್ತಾರೆ, ನಾನು ಜೀವನದಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಯ್ತು, ಮಕ್ಕಳು ಬೆಳೆಸೋದು ಇದರಲ್ಲೇ ನನ್ನ ಜೀವನ ಎಲ್ಲ ಕಳೆದೋಗ್ಬಿಡ್ತು. ಆದರೆ ನೀನು ಈಗ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ. ಈಗ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋದಕ್ಕೆ ನಿನಗೆ ನಿನ್ನ ಮಗಳು ಮತ್ತು ಅಳಿಯ ಇಬ್ಬರೂ ನಿನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ನಿನಗೆಲ್ಲ ಒಳ್ಳೆಯದಾಗುತ್ತೆ, ತಗೋ ಪದ್ಮ ಅಂತ ಹೇಳ್ತಾ ಇರ್ತಾರೆ. ಆವಾಗ ಆಯಿತು, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ನಾನು ಈ ಚೆಕ್ಕನ್ನು ತಗೊತೀನಿ ಅಂತ ಪದ್ಮ ಇಸ್ಕೊತಾರೆ. ದುರ್ಗನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ತಾ ಇರುತ್ತೆ. ದುರ್ಗಾ ಮತ್ತು ರಾಗಿಣಿ ಮಕ ನೋಡಿಕೊಂಡು ಫುಲ್ ಕೋಪ ಮಾಡ್ಕೊತಾ ಇರ್ತಾರೆ. ನಾವು ಏನೇ ಕೆಟ್ಟದ್ದು ಮಾಡೋದಕ್ಕೆ ಹೋದರೂ ಇವ್ರಿಗೆಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಅವರ ಅಜ್ಜಿ ಪದ್ಮವ್ರನ್ನ ಹೊಗಳ್ತಾ ಇರ್ತಾರೆ, ನೀವು ಎಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿದ್ದೀರಾ, ಹೆಣ್ಮಕ್ಳಿಗೆ ಮನ್ಸು ಮಾಡಿದ್ರೆ ಅವ್ರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ ಆಗಬೇಕು, ಒಳ್ಳೇದಾಗಲಿ, ತುಂಬ ಚೆನ್ನಾಗಿ ಬಿಸ್ನೆಸ್ನ ಮಾಡಿ ಅಂತ ಹೇಳ್ತಾ ಇರ್ತಾರೆ. ರಾಗಿಣಿ ಮತ್ತು ದುರ್ಗಾ ಇಬ್ಬರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಾವು ಏನೇ ಮಾಡೋದಕ್ಕೆ ಹೋದ್ರೂ ಈ ಸ್ವಾತಿಗೆಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ, ನಾವು ಕಷ್ಟಪಟ್ಟು ರಾತ್ರಿ ಎಲ್ಲ ಪೋಸ್ಟರನ್ನು ಅಂಟಿಸ್ಬಿಟ್ಟು ಬಂದ್ವಿ, ಇವನು ವಂಶಿ ಬಂದು ಬೈತಾನೆ ಅಂದರೆ ಇವಾಗ ಅವನೇನೆ ನನಗೆ ಬಿಸ್ನೆಸ್ ಹೆಲ್ಪ್ ಆಗಿದೆ, ಅವರಿಂದ ಪ್ರಾಫಿಟ್ ಆಯಿತು ಅಂದ್ಬಿಟ್ಟು ಅವ್ನಿಗೇನೆ ದುಡ್ಡು ಕೊಟ್ಟನಲ್ಲ, ನಾ ಈ ವಿಷಯ ಏನಾದರೂ ನಮ್ಮ ಅಪ್ಪಂಗೆ ಗೊತ್ತಾದರೆ ಅವ್ರು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅಜಯ್ ಹೇಳ್ತಾನೆ, ಸ್ವಾತಿ ಬಾಬಿ ತುಂಬ ಲಕ್ಕಿ ಅನಿಸುತ್ತೆ, ಅವ್ರು ಏನೇ ಮಾಡೋದಕ್ಕೆ ಹೋದರೂ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಅವರು ವೆರಿ ಲಕ್ಕಿ. ಸ್ವಾತಿನ ಹೊಗಳ್ತಾ ಇರ್ತಾನೆ. ಅದನ್ನ ನೋಡಿ ರಾಗಿಣಿಗೆ ತುಂಬ ಕೋಪ ಬರುತ್ತೆ. ನಿಮ್ಮ ಮಗುಗೆ ಈ ಕಾಲದಲ್ಲಿ ಬುದ್ಧಿ ಬರೋದಿಲ್ಲ ಅತ್ತೆ, ಅವ್ರನ್ನ ನಂಬ್ಕೊಂಡ್ರೆ ನಾವೇನು ಸಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವಳು ರೂಮ್ಗೆ ಹೊಂಟೋಗ್ಬಿಡ್ತಾಳೆ. ಲೋ ಅಜ್ಜಯ್ಯ, ಅವಳು ಮುಂದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ನಿಂಗೆ ಈಗಲೂ ಗೊತ್ತಾಗೋದಿಲ್ವಲ್ಲೋ ಅಂತ ಬೈತಾ ಇರ್ತಾಳೆ. ವಂಶಿ ಸ್ನಾನ ಮಾಡ್ಕೊಂಡು ಬರ್ತಾನೆ. ಅಲ್ಲಿ ಸ್ವಾತಿ ಇರ್ತಾಳೆ. ವಂಶಿಯವರೇ, ನೀವು ನಮ್ಮ ಮನೆಯವ್ರಿಗೆ ಎಷ್ಟೊಂದೆಲ್ಲ ಮರ್ಯಾದೆ ಕೊಟ್ರಿ, ನಮ್ಮ ಅಮ್ಮಂಗೆ ನೀವು ಬಿಸ್ನೆಸ್ಗೆ ಹೆಲ್ಪ್ ಆಗಲಿ ಅಂತ ಚೆಕ್ ಕೊಟ್ರಿ, ಎಷ್ಟೊಂದು ಒಳ್ಳೇದು ಮಾಡಿದ್ರಿ, ನಿಮ್ಮ ಸಹಾಯನ ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಿರ್ತಾಳೆ. ನಾನು ಆ್ಯಕ್ಚುಲಿ ಅವತ್ತು ನಾನು ಆ ಪೋಸ್ಟರ್ನೆಲ್ಲ ನೋಡಿಬಿಟ್ಟು ನಾನು ಪೋಸ್ಟರ್ ಕಿತ್ತಾಕೊಂಡ್ರು ಇವಳು ಕಿತ್ತಾಕ್ಲಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡು ಬಂದೆ. ಆದರೆ ನೋಡಿದ್ರೆ ನೀನು ಮಾಡಿದ ಒಂದು ದೊಡ್ಡ ಕೆಲಸದಿಂದ ನನಗೆ ಇಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ನಾನು ಬಿಸ್ನೆಸ್ ಪ್ರಮೋಷನ್ಗೆ ಈ ಥರನೂ ವರ್ಕ್ ಮಾಡ್ಬೋದು ಅಂತ ನೀನು ನನಗೆ ಹೇಳ್ಕೊಟ್ಟಿದ್ಯಾ, ಅದರಿಂದ ನಾನು ಒಂದು ಸಣ್ಣ ಸಹಾಯ ಮಾಡಿದೆ ಅಷ್ಟೇ. ಅದು ಆ್ಯಕ್ಚುಲಿ ಸಹಾಯ ಅಲ್ಲ, ನನಗೆ ಬಂದಿರೋ ಪ್ರಾಫಿಟಲ್ಲಿ ಅವ್ರಿಗೊಂದು ಶೇರ್ ಕೊಟ್ಟಿದ್ದೀನಿ ಅಷ್ಟೇ ಅಂತ ವಂಶಿ ಹೇಳ್ತಾ ಇರ್ತಾನೆ. ನಿನ್ನಿಂದ ನನಗೆ ಎಷ್ಟೊಂದು ಹೆಲ್ಪ್ ಆಗಿದೆ, ನಾನು ಆ್ಯಕ್ಚುಲಿ ನಿನಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಇರ್ತಾನೆ. ವಂಶಿಯವರೇ, ನಿಜವಾಗ್ಲೂ ನೀವು ನನಗೆ ಟ್ಯಾಂಕ್ಸ್ ಹೇಳ್ತಿದ್ದೀರಾ, ನೀವು ನನ್ನ ಹೊಗಳ್ತಾ ಇದ್ದೀರಾ, ನನಗೆ ನಿಜನೂ ಇದನ್ನು ಕನಸೋ ಭ್ರಮೇನೋ ಅಂತ ನಂಬೋದಕ್ಕೆ ಆಗ್ತಾಯಿಲ್ಲ. ನಾನು ನಿಮ್ಮ ಹತ್ರ ಇಷ್ಟು ದಿನ ಇಷ್ಟು ಎಲ್ಲ ಬೈಸ್ಕೊತಾ ಇದ್ದೆ, ಆದರೆ ಇವತ್ತು ನಿಮ್ಮ ಹತ್ರ ಹೊಗಳಿಸ್ಕೊತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾಯಿದೆ ನನಗೆ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಸ್ವಾತಿ ಇಬ್ಬರೂ ಕಿತ್ತಾಡಿಕೊಂಡು ದೂರ ಆಗಬೇಕು ಅಂತ ರಾಗಿಣಿ ದುರ್ಗಾ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದರು. ಆದರೆ ಅದು ಇವಾಗ ಫ್ಲಾಪ್ ಆಗಿದೆ. ಮತ್ತು ಅವರು ಮತ್ತು ಸ್ವಾತಿ ಮಧ್ಯೆ ಫಿಟ್ಟಿಂಗ್ ಇಡೋದಕ್ಕೆ ಬೇರೆ ಏನು ಕಿತಾಪತಿಗಳು ಮಾಡ್ತಾರೆ. ಮತ್ತು ವಂಶಿ ಮತ್ತು ಸ್ವಾತಿ ಸಂಬಂಧ ಹಾಳಾಗತ್ತಾ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮೀಟ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಮನೆಯಾಳು ಕೆಲಸ ಮಾಡೋದಕ್ಕೆ ಅಂತಲೇ ರಾಗಿಣಿ, ಈ ದುರ್ಗಾ ಮತ್ತು ಅಜಯ್ ಅಂತವ್ರು ಇದ್ದರೆ ಅವ್ರನ್ನ ಕಾಪಾಡಿ, ಒಳ್ಳೆಯವ್ರನ್ನ ಕಾಪಾಡಿ ಅವ್ರಿಗೆ ಒಳ್ಳೇದನ್ನ ಮಾಡೋದಕ್ಕೆ ಅಂತಲೇ ಭಗವಂತ ಇರ್ತಾನೆ. ಭಗವಂತ ನಾನಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಈ ಥರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ನಾವು ಯಾವಾಗಲೂ ಭಗವಂತನ ನಂಬ್ಕೊಬೇಕು. ಅವ್ನು ನಂಬ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ನಾವು ಒಳ್ಳೆ ದಾರಿಲಿ, ಧರ್ಮದ ದಾರಿಲಿ ನಡೆಯೋದಕ್ಕೆ ಸಾಧ್ಯ. ಈ ಪಾಪಿಗಳೆಲ್ಲ ಈ ಥರ ಮಾಡಿನೂ ಚೆನ್ನಾಗಿದ್ದಾರೆ ಅಂತ ಅವ್ರನ್ನ ನೋಡ್ಕೊಂಡು ನಾವೇನಾದ್ರು ಕೆಟ್ಟ ದಾರಿಗೆ ಹೋಯ್ತು ಅಂದರೆ ನಮ್ಮ ಜೀವನನೂ ಹಾಳಾಗ್ಬಿಡುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.